ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ರಾಹುಲ್ ಜಿ ನಿಮಗೆ ಕ್ಷಮೆ ಕೇಳಿ 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 ಏನು ಕೈ ನೋವಿನ ಬಂದಿಲ್ವಾ? ಎಷ್ಟು ಅಂತ ಕೇಳ್ತೀರಾ? ಸಾರಿ 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 ನನ್ನ ಹೆಸರು ರಾಹುಲ್ ಸಾವರ್ಕರ್ ಅಲ್ಲ, ನನ್ನ ಹೆಸರು ರಾಹುಲ್ ಗಾಂಧಿ. ಯಾವತ್ತೂ ಕ್ಷಮೆಯನ್ನ ಕೇಳಲ್ಲ, ಜೀವನೇ ಬಿಟ್ಟು ಬಿಡ್ತೀನಿ, ಕ್ಷಮೆ ಮಾತ್ರ ಕೇಳಲ್ಲ. ಅಬ್ಬಬ್ಬಬ್ಬಬ್ಬಬ್ಬಾ, ವೇದಿಕೆ ಮೇಲೆ ಕಾಂಗ್ರೆಸ್ ಪ್ರಕಾರ ಇವ್ರದ್ದು ಸಿಂಹ ಗರ್ಜನೆ, ನ್ಯಾಯಾಲಯದಲ್ಲಿ ಅಡ್ಡ ಬಿದ್ದು ಶರಣಾಗಬೇಡೋದು. मेरा नाम राहुल सावरकर नहीं है, मेरा नाम राहुल गांधी है. कभी माफी नहीं मांगूंगा, मर जाऊंगा मगर माफी नहीं मांगूंगा. Wake up to reality. ಸಾರಿ ಇದು ಸಾವರ್ಕರ್ ಅವರ ಬಗ್ಗೆ ಮಾತನಾಡೋರ ಯೋಗ್ಯತೆ. ರಾಹುಲ್ ಹೇಳಿರೋ ಆ ಮಾತನ್ನ ದಯವಿಟ್ಟು ಮರ್ತು ಬಿಡಿ, ಏನೋ ಆವೇಶದಲ್ಲಿ ಹೇಳಿಬಿಟ್ಟಿರ್ತಾರೆ ಅಷ್ಟೇ. ಅಂದಾಗೆ ಈ ವೀರ ಸಾವರ್ಕರ್ ಹೆಸರು ಬಂದರೆ ಸಾಕಪ್ಪ, ಕಾಂಗ್ರೆಸ್ ಎಲ್ಲಿಂದೆಲ್ಲ ಓಡ್ಕೊಂಡು ಬರ್ತಾರೆ. ಅವರನ್ನ ಕ್ಷಮೆ ಕೇಳಿದವ ಹೇಳಿ ಮಾಫಿ ವೀರ್ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಈಗ ನಿಮ್ಮ ಅಸಲಿ ಮಾಫಿ ವೀರ್ಗೆ ಏನ್ ಹೇಳ್ತೀರಪ್ಪ? ಬನ್ನಿ, ನಿಮಗೆಲ್ಲರಿಗೋಸ್ಕರ ರಾಹುಲ್ ಹಾಗೆ ಅವರ ಸಾರಿ ದಾಖಲೆಗಳನ್ನ ಒಂದು ಬಾರಿ ನೋಡ್ಕೊಂಡು ಬರೋಣ. ಮೊದಲಿಗೆ 2019 ಲೋಕಸಭಾ ಚುನಾವಣೆಗೂ ಮುನ್ನ ರಾಹುಲ್ ಮೋದಿ ಸರ್ಕಾರದ ಮೇಲೆ ರಫೇಲ್ ಡೀಲ್ ಅಲ್ಲಿ ಹಗರಣ ನಡೆದಿದೆ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾರೆ. ಅದೇ ಸಮಯದಲ್ಲಿ ಚೌಕಿದಾರ್ ಚೋರ್ ಹೆ ಅನ್ನುವಂಥ ಘೋಷಣೆಯನ್ನು ಕೂಡ ತರ್ತಾರೆ. ಮೋದಿ ಅಂತಂದ್ರೆ ಚೌಕಿದಾರ್ ಚೋರ್ ಅನ್ನುವಂಥ ಸ್ಲೋಗನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ತೀರ್ಪಿನ ಬಗ್ಗೆ ಮಾತಾಡಿದಂಥ ರಾಹುಲ್ ಚೌಕಿದಾರ್ ಚೋರ್ ಹೇ ಅನ್ನುವಂತಹ ತಮ್ಮ ಆರೋಪವನ್ನ ಕೋರ್ಟ್ ಸರಿ ಅಂತ ಒಪ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಆಯ್ತಲ್ಲ, ಈ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತೆ. ಅದಾದ ನಂತರ ರಾಹುಲ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕ್ಷಮೆಯನ್ನ ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸಾರಿ ನಂಬರ್ 2, ಅದರಲ್ಲಿ ಆ ರಫೇಲ್ ಪ್ರಕರಣದಲ್ಲಿ ಆ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಸುಳ್ಳು ಅನ್ನೋದು ಹೊರಗೆ ಬರುತ್ತೆ. ಒನ್ಸ್ ಅಗೇನ್ ಸಾರಿ ಫ್ರಮ್ ರಾಹುಲ್. ಇನ್ನು 2019 ರಾಹುಲ್ ಇನ್ನೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ಏನು? ಎಲ್ಲರ ಕಳ್ಳರ ಸರ್ನೇಮ್ ಮೋದಿ ಯಾಕೆ ಇರುತ್ತೆ? ಈ ಹೇಳಿಕೆಯ ನಂತರ ದೇಶದ ಬಹಳಷ್ಟು ಕಡೆ ಅವರ ವಿರುದ್ಧ ಮಾನಹಾನಿ ಮೊಕದ್ದಮೆ ದಾಖಲಾಗತ್ತೆ. ಅದೇ ಪ್ರಕರಣದಲ್ಲಿ ಸೂರತ್ ಕೋರ್ಟ್ ರಾಹುಲ್ ದೋಷಿ ಅಂತ ತೀರ್ಪನ್ನು ಕೊಟ್ಟು 2 ವರ್ಷಗಳ ಶಿಕ್ಷೆಯನ್ನು ಸಮೇತ ವಿಧಿಸಿತ್ತು. ಅದರ ಪರಿಣಾಮವಾಗಿ ಮಾರ್ಚ್ 2023 ಅವರ ಲೋಕಸಭಾ ಸದಸ್ಯತ್ವ ಕೂಡ ರದ್ದಾಗತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ ಆ ಶಿಕ್ಷೆಗೆ ತಡೆ ಹಿಡಿಯುತ್ತೆ, ಅದನ್ನು ಸ್ಥಗಿತಗೊಳಿಸುತ್ತೆ. ಒನ್ಸ್ ಅಗೇನ್ ಅಲ್ಲೂ ಸಾರಿ. ಇನ್ನು 2014 ರಾಹುಲ್ ಮಹಾತ್ಮ ಗಾಂಧಿಯ ಹತ್ಯೆಯಲ್ಲಿ RSS ಕೈವಾಡ ಇದೆ ಅನ್ನುವಂತಹ ಒಂದು ಸುಳ್ಳು ಆರೋಪವನ್ನ ಮಾಡ್ತಾರೆ. ಈ ಹೇಳಿಕೆ ನಂತರ ಕೂಡ ಅಷ್ಟೇ ಅವರ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಾಗತ್ತೆ. ಅದಾದ ಮೇಲೂ ಸಾವರ್ಕರ್ ಬಗ್ಗೆ ಒಂದಷ್ಟು ಆಕ್ಷೇಪಾರ್ಹ ಹೇಳಿಕೆಯನ್ನು ಅವ್ರು ಕೊಡ್ತಾನೆ ಇದ್ರು. ಆ ಪ್ರಕರಣದಲ್ಲಿ ಕೂಡ ದೇಶದ ಹಲವಾರು ನ್ಯಾಯಾಲಯಗಳಲ್ಲಿ ಅವರ ವಿರುದ್ಧ ಒಂದಷ್ಟು ಪ್ರಕರಣಗಳು ಇವತ್ತಿಗೂ ನಡೀತಾ ಇದೆ. ಇನ್ನು ನಂಬರ್ 5, ಬಿಜೆಪಿ ಕಾರ್ಯಕರ್ತರನ್ನ ಗೂಂಡಾಗಳು ಅಂತ ಕರೀತಾರೆ. 2013 ಡಿಫಮೇಷನ್ ಕೇಸ್ ಆಗುತ್ತೆ. ಒನ್ಸ್ ಅಗೇನ್ ಅಲ್ಲೂ ಕೂಡ ತಪ್ಪು. 2016 ರಾಹುಲ್ ಭಾರತೀಯ ಸೇನೆಯ ಯೋಧರ ಹೆಸರಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಖೂನ್ ಕಿ ದಲಾಳಿ ಅಂದ್ರೆ ಯೋಧರ ರಕ್ತದಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ. ಪರಿಣಾಮ ಏನಾಯ್ತು? ತಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ತಾರೆ, ಕ್ಷಮೆಯನ್ನ ಯಾಚಿಸ್ತಾರೆ. ಇನ್ನು ಚೈನಾ ನಮ್ಮ ಭೂಭಾಗವನ್ನ ಆಕ್ರಮಣ ಮಾಡಿಕೊಂಡಿದೆ ಅಂತ ರಾಹುಲ್ ಆರೋಪವನ್ನ ಮಾಡ್ತಾರೆ. ಏನಾಯ್ತು? ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ನಿಜವಾದ ಭಾರತೀಯರೇ ಆಗಿದ್ದಿದ್ರೆ ಇಂತಹ ಮಾತುಗಳನ್ನು ನೀವು ಹೇಳೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತ ಸ್ವತಃ
ಕೋರ್ಟ್ ರಾಹುಲನ್ನ ತರಾಟೆಗೆ ತೆಗೆದುಕೊಳ್ಳುತ್ತೆ. ವೀಕ್ಷಕರಂದ್ರೆ ರಾಹುಲ್ ಇದೊಂದು ದೊಡ್ಡ ಫಾರ್ಮುಲಾ ಆಗಿಬಿಟ್ಟಿದೆ. ಏನು ಅಂತಂದ್ರೆ ಸುಮ್ಮನೆ ಆರೋಪ ಮಾಡಿ ಬಿಡೋದು, ಸುಳ್ಳು ಸೃಷ್ಟಿಗೆ ದಾರಿ ಮಾಡಿ ಕೊಡೋದು, ಆಮೇಲೆ ಅದು ಹೆಡ್ಲೈನ್ಸ್ ಆಗೋ ಹಾಗೆ ನೋಡ್ಕೊಳ್ಳೋದು, ಕೊನೆಗೆ ಬೈ ಚಾನ್ಸ್ ಸಿಕ್ಕಿ ಬಿದ್ದು ಬಿಟ್ರೆ ಕ್ಷಮೆಯನ್ನ ಕೇಳಿ ಮುಂದೆ ಹೋಗೋದು ಅಷ್ಟೇ. ಆದರೂ ಈಗ ಸಾಮಾನ್ಯ ಜನರು ಮತ್ತೆ 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 ಮಾಡಿದ ತಪ್ಪನ್ನೇ ಮಾಡಿದ್ರೆ, ಅವರ ಮೇಲೆ ಮಾನಹಾನಿ ಮೊಕದ್ದಮೆ ಹೂಡಿದ್ರೆ ಅವರಿಗೆ ಶಿಕ್ಷೆ ಆಗುತ್ತೋ ಇಲ್ವೋ? ಆಗುತ್ತೆ ಅಲ್ವಾ? ಬಟ್ ಅದೇ ಕೆಲಸ ರಾಜಕಾರಣಿಗಳು ಮಾಡಿದಾಗ ಅವರಿಗೆ ಯಾಕೆ ಏನೂ ಆಗೋದಿಲ್ಲ? ರಾಹುಲ್ ಇದೇನು ಮೊದಲನೇ ಸಲ ಅಲ್ವಲ್ಲ, 5-7 ಬಾರಿ ಸಾರಿ ಕೇಳಿದಾಗಿದೆ. ಅವರಿಗೆ ಯಾಕೆ ಮತ್ತೆ 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 ಈ ರೀತಿಯಾದಂತಹ ವಿನಾಯಿತಿ ಸಿಗಬೇಕು? ಯಾಕೆ ಎಕ್ಸ್ಕ್ಯೂಸ್ ಸಿಗ್ಬೇಕು ಅವರಿಗೆ? ಸಾಮಾನ್ಯ ಜನರಿಗೆ ಇಲ್ಲದಂಥದ್ದು ಅವರಿಗೆ ಯಾಕೆ? ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿರುವಂಥ ವಿಚಾರ ಅಲ್ವಾ? ವೀಕ್ಷಕರು, ಈಗ ಜೂನ್ 24ಕ್ಕೆ ರಾಹುಲ್ ಮತ್ತೊಮ್ಮೆ ಮಧ್ಯಪ್ರದೇಶ ಹೈಕೋರ್ಟ್ ಅಲ್ಲಿ ತಮ್ಮ ಹಳೆಯ ಒಂದು ಹೇಳಿಕೆಗೆ ಖೇದವನ್ನ ವ್ಯಕ್ತಪಡಿಸಿರೋದು. ಖೇದ. ಈ ಪ್ರಕರಣ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪುತ್ರ ಕಾರ್ತಿಕೇಯ ಸಿಂಗ್ ಚೌಹಾಣ್ ಅವರಿಗೆ ಸಂಬಂಧಪಟ್ಟಿರುವಂಥದ್ದು. 2018ರಲ್ಲಿ ಮಧ್ಯಪ್ರದೇಶದ ಝಾಬುಆದಲ್ಲಿ ನಡೆದಂಥ ಒಂದು ಚುನಾವಣಾ ರ್ಯಾಲಿಯಲ್ಲಿ ರಾಹುಲ್ ಪನಾಮಾ ಪೇಪರ್ ಲೀಕ್ ಪ್ರಕರಣದ ಉಲ್ಲೇಖವನ್ನ ಮಾಡ್ತಾ ಆ ಪನಾಮಾ ಪೇಪರ್ಸ್ ಅಲ್ಲಿ ಕಾರ್ತಿಕೇಯ ಸಿಂಗ್ ಅವರ ಹೆಸರು ಇದೆ ಅನ್ನುವಂಥ ಒಂದು ಡೈರೆಕ್ಟ್ ಆರೋಪವನ್ನ ಮಾಡಿಬಿಡ್ತಾರೆ. ಡೈರೆಕ್ಟ್. ಆ ಸಮಯದಲ್ಲಿ ಕಾರ್ತಿಕೇಯ ಸಿಂಗ್ ಅವರ ತಂದೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ. ಇದಾದ ನಂತರ ಕಾರ್ತಿಕೇಯ ಸಿಂಗ್ ಭೋಪಾಲ್ನ MPMLA ಪ್ರಕರಣಗಳ ವಿಶೇಷ ನ್ಯಾಯಾಲಯದಲ್ಲಿ ರಾಹುಲ್ ವಿರುದ್ಧ ಮಾನಹಾನಿ ಮೊಕದ್ದಮೆಯನ್ನು ಹೂಡ್ತಾರೆ. ಈ ಪ್ರಕರಣದಲ್ಲಿ ನ್ಯಾಯಾಲಯ ರಾಹುಲ್ ವೈಯಕ್ತಿಕವಾಗಿ ಕೋರ್ಟ್ಗೆ ಹಾಜರಾಗಲೇಬೇಕು ಅಂತ ಸಮನ್ಸ್ ಕೂಡ ಜಾರಿ ಮಾಡುತ್ತೆ. ಹಾಗಾಗಿ ಈಗ ಜೂನ್ 24ನೇ ತಾರೀಕು ರಾಹುಲ್ ಮಧ್ಯಪ್ರದೇಶ ಹೈಕೋರ್ಟ್ ಅಲ್ಲಿ ಅವರ ಆ ಒಂದು ಹೇಳಿಕೆಗೆ ಸಾರಿ, ತಪ್ಪಾಯ್ತು, ಕ್ಷಮಿಸಿಬಿಡಿ ಅಂತ ಕ್ಷಮೆಯನ್ನ ಕೇಳಿದ್ದಾರೆ. ರಾಹುಲ್ ನ್ಯಾಯಾಲಯಕ್ಕೆ ಒಂದು ಲಿಖಿತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅದರಲ್ಲಿ ನಾನು ಈ ಆರೋಪವನ್ನ ಕಾರ್ತಿಕೇಯ ಸಿಂಗ್ ಬಗ್ಗೆ ಮಾಡಿರುವಂಥದ್ದಲ್ಲ, ಯಾವುದೇ ರೀತಿಯ ತಪ್ಪು ಗ್ರಹಿಕೆ ಆಗಿದ್ರೆ ಅದಕ್ಕೆ ನಾನು ಖೇದ ವ್ಯಕ್ತಪಡಿಸ್ತೀನಿ, ಬೇಸರ ಇದೆ, ಅಂತಹ ಯಾವುದೇ ಉದ್ದೇಶ ನನಗೆ ಇರಲಿಲ್ಲ ಅಂತ ಹೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ರಾಹುಲ್ ತಮ್ಮ ವಿರುದ್ಧ ಜಾರಿಯಾಗಿರುವಂಥ ಸಮನ್ಸ್, ಅದೇ ರೀತಿ ಮಾನಹಾನಿ ಪ್ರಕರಣದ ಸಂಪೂರ್ಣ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಯಾಕೆ? ಅವರ ಪ್ರಕಾರ ಅವರು ಈಗಾಗಲೇ ಆಯ್ತಲ್ಲ, ಖೇದ ವ್ಯಕ್ತಪಡಿಸಿದ್ದಾಯ್ತು, ಸಾರಿ ಕೇಳಿದ್ದಾಯ್ತು, ಇನ್ನು ನನ್ನನ್ನು ಸಮನ್ಸ್ ಮಾಡಬೇಡಿ, ಈ ಪ್ರಕರಣದಲ್ಲಿ ಮುಂದಿನ ಯಾವುದೇ ನ್ಯಾಯಾಂಗ ಕ್ರಮ ಕೂಡ ಕೈಗೊಳ್ಳಬೇಡಿ ಅಂತ ಕೋರ್ಟ್ಗೆ ಮನವಿ ಮಾಡಿರುವಂಥದ್ದು. ಮತ್ತೊಂದು ಕಡೆ ಅವರಿಗೆ ಭಯ ಕೂಡ ಇದೆ. ಏನು? ಕಾರ್ತಿಕೇಯ ಸಿಂಗ್ ಕೂಡ ಬಹುಶಃ ಈಗ ಈ ಪ್ರಕರಣವನ್ನ ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ಅಂತ. ಅದಕ್ಕೆ ಹಾಗಾಗಬಾರ್ದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯಿಂದ ರಾಹುಲ್ ಲೆಕ್ಕಾಚಾರ ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಕೊನೆಗೆ ಯಾವುದೇ ಆಯ್ಕೆ ಇಲ್ಲದೆ ರಾಹುಲ್ ಬಂದು ಕ್ಷಮೆಯನ್ನ ಕೇಳ್ತಾರೆ. ಇಂಥವರಿಗೆ ಅಂತಹ ಬ್ರಿಟಿಷರ ಘನಘೋರ ಚಿತ್ರ ಹಿಂಸೆಯನ್ನ ಅನುಭವಿಸಿದಂತಹ, ದೇಶಕ್ಕೋಸ್ಕರ ಯಾವತ್ತೂ ಕೂಡ ಬಿಟ್ಟು ಕೊಡದಂತಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಮಾತಾಡುವಂತ ನೈತಿಕತೆ ಆದ್ರೂ ಇದೆಯಾ? ನೈತಿಕತೆ ಇದೆಯಾ ಅಂತ ನಾನು ಕೇಳೋದು. ವೀರ ಸಾವರ್ಕರ್ ಹೆಸರು ಎತ್ತುವಂತ ಯೋಗ್ಯತೆ ಆದ್ರೂ ಇದೆ ಇವ್ರುಗಳಿಗೆ? ಕಾನೂನು ಭಯದಿಂದ ಅದರಿಂದ ಪಾರಾಗೋದಕ್ಕೋಸ್ಕರ ರಾಹುಲ್ ಈಗಾಗಲೇ 5-7 ಬಾರಿ ಕ್ಷಮೆಯನ್ನು ಕೇಳಿದಾರಾ? ಕ್ಷಮಿಸಿ 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 ಅಂತ ನ್ಯಾಯಾಲಯದ ಮುಂದೆ ಶರಣಾಗಿಬಿಟ್ಟಿದ್ದಾರೆ. ಇವ್ರು ಏನ್ ಸಾವರ್ಕರ್ ಬಗ್ಗೆ ಮಾತಾಡೋದು? ಹಾಗಿದ್ರೆ ಒಂದು ಬಾರಿ ಯೋಚನೆ ಮಾಡಿ, ಒಂದು ವೇಳೆ ಇವ್ರು ಬಾರಿ ಸಾವರ್ಕರ್ ಬಗ್ಗೆ ಹೇಳ್ತಾರಲ್ವಾ, ರಾಹುಲ್ ಕೇವಲ 1 ದಿನದ ಮಟ್ಟಿಗಾದ್ರೂ, 1 ದಿನ ಬೇಡ ಬಿಡಿ, 1 ಗಂಟೆಯ ಮಟ್ಟಿಗಾದ್ರೂ ಕಾಲಾಪಾನಿ ಶಿಕ್ಷೆ ಅನುಭವಿಸುವಂತ ಪರಿಸ್ಥಿತಿ ಬಂದ್ರೆ, ಕಾಲಾಪಾನಿ ಶಿಕ್ಷೆ ವಿಧಿಸಿದ್ರೆ ಏನು ಮಾಡ್ತಾ ಇದ್ರು ರಾಹುಲ್? ಬಹುಶಃ ಅಯ್ಯೋ ಈ ರಾಜಕೀಯನೂ ಬೇಡ, ಏನು ಬೇಡ,
ಭಾರತ ಬಿಟ್ಟು ನಿಮ್ಮ ಸಹವಾಸನೇ ಬೇಡಪ್ಪ ಅಂತ ಇಟಲಿಗೆ ಓಡಿ ಹೋಗ್ತಾ ಇದ್ರು ಏನೋ. ಹೌದೋ ಅಲ್ವೋ? ಸಾವರ್ಕರ್ ಅವ್ರ ಬಗ್ಗೆ ಹೆಸರು ತಗೊಳ್ಳೋಂಥದ್ದು ಸುಲಭ. ಅವ್ರು ಏನು ಅನುಭವಿಸಿದಾರಲ್ಲ ಅದರ 1% ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ. ವೀಕ್ಷಕರ, ರಾಹುಲ್ ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ದೇಶದಲ್ಲಿ ಇವತ್ತಿಗೂ ಹಲವಾರು ನ್ಯಾಯಾಲಯಗಳಲ್ಲಿ, ಹಲವಾರು ಕಡೆಗಳಲ್ಲಿ, ಕೋರ್ಟಲ್ಲಿ 10ಕ್ಕೂ ಹೆಚ್ಚು ಮಾನಹಾನಿ ಪ್ರಕರಣಗಳು ಇವತ್ತಿಗೂ ನಡೀತಾ ಇದೆ. ವಿಶೇಷ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೆ ಮಾನಹಾನಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಕರಣಗಳು ಬಾಕಿ ಇದ್ದಾವೆ. ಹಲವಾರು ಪ್ರಕರಣಗಳಲ್ಲಿ ಸ್ವತಃ ರಾಹುಲ್ ಕೋರ್ಟ್ಗೆ ಹಾಜರು ಕೂಡ ಆಗಿದ್ದಾರೆ. ಹಾಗಾಗಿ ಈ ಒಂದು ಪ್ಯಾಟರ್ನ್ ಇಂದ ನಮಗೆ ಒಂದು ಸ್ಪಷ್ಟ ಆಗುವಂಥದ್ದು ಏನು ಅಂತಂದ್ರೆ, ರಾಹುಲ್ ರಾಜಕೀಯ ಮಾದರಿ ಹೇಗೆ ಅಂತ ಕೇಳಿದ್ರೆ ಹಿಟ್ ಆ್ಯಂಡ್ ರನ್. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಸುಳ್ಳು ಆರೋಪವನ್ನ ಮಾಡಿಬಿಡೋದು. ಆಮೇಲೆ ತಪ್ಪಾಯಿತು ಅಂತ ಗೊತ್ತಾದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಅದರಿಂದ ಆಗಲಿಲ್ಲ ಅಂತಂದ್ರೆ ಸಾರಿ ಕೇಳಿ ಬಿಡೋದು. ಅದರಲ್ಲೂ ವಿಶೇಷವಾಗಿ ಚುನಾವಣೆಗೂ ಮೊದಲು ಇಂತಹ ಹೇಳಿಕೆಗಳನ್ನು ಜಾಸ್ತಿ ಕೊಡ್ತಾರೆ. ಮತ್ತೆ ಮತ್ತೆ ಅದನ್ನೇ ಹೇಳಿಬಿಡೋದು. ಯಾಕೆ? ಅದರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಸಿಗೋದಾದ್ರೆ ಸಿಗಲಿ ಅಂತ. ಹೌದಲ್ವೋ? ವೀಕ್ಷಕರ, ಒಟ್ಟಿನಲ್ಲಿ ಹೇಳೋದಾದ್ರೆ ಬಹುಶಃ ಇನ್ನು ಮುಂದೆ ಕಾಂಗ್ರೆಸ್ಸಿನ ಘೋಷಣೆನೇ ಈ ರೀತಿ ಆಗಬೇಕು ಅಂತ ಅನ್ಸುತ್ತೆ. ಯಾವ ರೀತಿ ಹೇಳಿ? ನಾನು ಕ್ಷಮೆಯನ್ನ ಕೇಳುತ್ತೇನೆ. ದೇಶ ವಿಭಜನೆಗೆ ಕಾಂಗ್ರೆಸ್ ಆದ ನಾನು ಕ್ಷಮೆಯನ್ನ ಕೇಳುತ್ತೇನೆ. 20 ಲಕ್ಷ ಹಿಂದೂಗಳ ಸಾವಿಗೆ ಕಾರಣ ಆದಂತಹ ನಾನು ಕಾಂಗ್ರೆಸ್ ಕ್ಷಮೆಯನ್ನ ಕೇಳುತ್ತೇನೆ. ಕಾಶ್ಮೀರ ಸಮಸ್ಯೆಯನ್ನ ಹುಟ್ಟು ಹಾಕಿದ್ದಕ್ಕೆ ಕಾಂಗ್ರೆಸ್ ಆದ ನಾನು ಕ್ಷಮೆಯನ್ನ ಕೇಳುತ್ತೇನೆ. ಕಾಶ್ಮೀರಿ ಹಿಂದೂಗಳ ವಲಸೆಗೆ ಅವರ ರಕ್ತವನ್ನ ಹರಿಸಿದ್ದಕ್ಕೆ ಕಾಂಗ್ರೆಸ್ ಆದ ನಾನು ಕ್ಷಮೆಯನ್ನ ಕೇಳುತ್ತೇನೆ. 1971ರ ಯುದ್ಧದಲ್ಲಿ ಗೆದ್ದ ನಂತರ ಕೂಡ ಪೂರ್ವ ಪಾಕಿಸ್ತಾನವನ್ನ ಭಾರತಕ್ಕೆ ಸೇರಿಸದೇ ಇದ್ದಿದ್ದಕ್ಕೆ ನಾನು ಕ್ಷಮೆಯನ್ನ ಕೇಳುತ್ತೇನೆ. 91,000 ಪಾಕಿಸ್ತಾನಿ ಸೈನಿಕರನ್ನ ಯಾವುದೇ ಷರತ್ತಿಲ್ಲದ ಬಿಡುಗಡೆ ಮಾಡಿ ಅದಕ್ಕೆ ಪ್ರತಿ ಆಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡ್ಕೊಳ್ಳದೆ ಇದ್ದಿದ್ದಕ್ಕೆ ನಾನು ಕ್ಷಮೆಯನ್ನ ಕೇಳ್ತೀನಿ. ಅಧಿಕಾರದ ದುರಾಸೆಗೆ ಬಿದ್ದು ಭಾರತ ಮಾತೆಯ ಇತಿಹಾಸದಲ್ಲಿ ತುರ್ತು ಪರಿಸ್ಥಿತಿ ಅನ್ನುವಂಥ ಒಂದು ಕರಾಳ ಅಧ್ಯಾಯವನ್ನ ದಾಖಲು ಮಾಡಿದ್ದಕ್ಕೆ ನಾನು ಕ್ಷಮೆಯನ್ನ ಕೇಳ್ತೀನಿ. 60ರಿಂದ 70 ವರ್ಷಗಳ ಕಾಲ ಸುಳ್ಳು ಹೇಳಿ ಈ ದೇಶವನ್ನು ಲೂಟಿ ಹೊಡೆದು ಬರ್ಬಾದ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಕ್ಷಮೆಯನ್ನ ಕೇಳ್ತೇನೆ. ಈ ರೀತಿ ಕಾಂಗ್ರೆಸ್ ಸ್ಲೋಗನ್ ಮಾಡಬಹುದು ಏನೋ. ಏನು ಹೇಳ್ತೀರಾ? ಬಟ್ ಒಂದಂತೂ ಸತ್ಯ, ಬಾಯಿಗೆ ಬಂದ ಹಾಗೆ ಸುಳ್ಳು ಹೇಳೋದು ಸುಲಭ, ಅದನ್ನು ಪ್ರೂವ್ ಮಾಡಬೇಕು. ಆ್ಯಂಡ್ ಇದಕ್ಕೂ ಕೂಡ ಮೋದಿಜಿ ಅಧಿಕಾರದಲ್ಲಿದ್ದಾರೆ, ಎಲ್ಲ ಮೋದಿಜಿ ಕೈಯಲ್ಲಿ, ಅದಕ್ಕೋಸ್ಕರನೇ ಈ ರೀತಿ ಆಗ್ತಾ ಇದೆ, ಮೋದಿಜಿ ಬೇಕಾದ ಹಾಗೆ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೂ ಹೇಳಬಹುದು ಏನೋ. ಏನೂ ಆಶ್ಚರ್ಯ ಇಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.